ನಂತರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಯ ಸದ್ಗುಣ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುಣ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಗುರು ಸ್ವರೂಪರಾದಂತ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪಂಚಮಗತಿ ಪರಮಾರ್ಥ ಗೀತೆಯಲ್ಲಿ ಪಂಚಮಗತಿ ಒಳಗ ಇವತ್ತಿನ ಆಧಾರದ ವಿಷಯ ಯಾವುದು ಅಂದ್ರ 6ನೆಯ ನುಡಿಯಿಂದ ಹೇಳ್ಬೇಕಾಗ್ತದ. ಇಲ್ಲಿ ಕೂಡ ಏನ್ ಹೇಳ್ತಾ ಇದಾರ, ಪಂಚಮಗತಿ ಅಂದ್ರೆ 5ನೇ ಗತಿ ಒಳಗ ಸೂತ್ರ, ತನುವಿನ ಹವಣಂ ತಿಳಿಯುವಂತೆ ಅನುನಯನದಿಂದಿಂತು ಪೇಳಿದೆನೊಲಿದು ಬಳಿಕ ಆ ತನುವಿನೋಳು ಭೂತ ವಿಕಾರ ವೆನಿತು ಅನಿತಂ ಈಗ ವರವೇ ಅರಿ ಇಂತು ಇಳೆಯೋಳು ಅಂತ ಹೇಳ್ತಾರ ಅವರು. ಯಾಕಂತಂದ್ರ ಇಲ್ಲಿ ಕೂಡ ಏನ್ ಹೇಳ್ತಾರ, ತನುವಿನ ಹವಣಂ ಬಹಳ ವಿಶೇಷವಾಗಿ ಅವರು ಹೇಳ್ತಾ ಬರ್ತಾರ. ಅದಕ್ಕೆ ಈ ಸೂತ್ರದಲ್ಲಿ ಹೇಳ್ತಾರ, ತನುವಿನ ಒಂದು ವಿಚಾರವನ್ನ ನಾವು ಹೇಳಿ, ಅದು ತನುವಿನೊಳ ಭೂತ ವಿಕಾರದ ಬಗ್ಗೆ ನಾವು ಇವಾಗ ಹೇಳ್ತೀವಿ ಅನ್ನುವಂಥ ವಿಚಾರವನ್ನ ಹೇಳಿ ನಾವು 6ನೆಯ ಒಂದು ನುಡಿಯಿಂದ ನೋಡೋಣ. ಏನ್ ಹೇಳ್ತಾರ, ಇಂದಿನ ವಿಚಾರದಲ್ಲಿ ಮನಸ್ಸಾಗಿರ್ಬೋದು, ಬುದ್ಧಿ ಆಗಿರ್ಬೋದು, ಚಿತ್ತ ಆಗಿರ್ಬೋದು, ನೋಡ್ರಿ ಇವೆಲ್ಲ ಏನದಾವ, ಅಹಂಕಾರ, ನಾದ, ಬಿಂದು, ಇವೆಲ್ಲ ಕಲೆ ಅಂತ ಹೇಳ್ತೀವಲ್ಲ, ನಾದ ಬಿಂದು ಕಳೆ ಅಂತ ಹೇಳ್ತೀವಲ್ಲ, ಇವೆಲ್ಲ ಹೆಂಗದವಂದ್ರ ನಿನ್ನ ಆಶ್ರಿತವಾದ ಅವಿದ್ಯೆಯಿಂದಲೇ ಇವು ಕಲ್ಪಿಸಲ್ಪಟ್ಟಿರುವಂಥವು, ಕಲ್ಪನೆ ಮಾಡಿದಂಥವು. ಅದಕ್ಕೆ ನೀನು ಇವುಗಳನ್ನ ಕಲ್ಪಿಸಲ್ಪಟ್ಟಿರುವಂಥವು ಇವುಗಳನ್ನ ನೀನ್ ಯಾಕಂತಂದ್ರ ಇವುಗಳನ್ನ ಕೂಡ ನೀನು ಬೆಳಗ್ತಿದೆ. ಯಾವುದು ನಿನ್ನ ಸ್ವರೂಪದಿಂದನೇ ಇವು ಕೂಡ ಬೆಳಗ್ತಾವ. ಅದಕ್ಕೆ ಇವುಗಳನ್ನ ತಿಳಿದುಕೊಳ್ಳದೆ, ಈ ರೀತಿ ತಿಳ್ಕೊಳ್ಳದೇನೆ ಕೇವಲ ಸಚ್ಚಿದಾನಂದ ನಿರ್ವೀಕಾರ ಸ್ವಯಂ ಪ್ರಕಾಶ ರೂಪ ನಿರುತ್ತಿ. ಯಾಕಂತಂದ್ರ ಇವು ನಿನ್ನಿಂದ ತಿಳಿಸಿಕೊಳ, ಯಾಕಂತಂದ್ರ ಇವನ್ನ ನೀ ತಿಳಿತಿದಿ, ಆದ್ರ ಇವುಗಳಿಂದ ನಿನ್ನನ್ನ ತಿಳ್ಕೊಳಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇವು ಮನ, ಬುದ್ಧಿ, ಚಿತ್ತ, ಅಹಂಕಾರ ನಿನ್ನನ್ನ ತಿಳಿಲಿಕ್ ಸಾಧ್ಯ ಆದವೇನಂದ್ರ ಇವು ನಿನ್ನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಅವುಗಳನ್ನ ನೀನ್ ತಿಳಿತಿದಿ ಹೊರತಾಗಿ ಅವು ಇವಾಗ ಏನ್ ಹೇಳ್ತಾರ ಅಂತಂದ್ರೆ ಒಂದು ವಿಚಾರದಲ್ಲಿ ಹೇಳ್ತಾರ, ಏನ್ ಹೇಳ್ತಾರ, ವರ ತನುಜನೆ ಈ ಪರನಾದ ಅಂತ ಹೇಳಿದ್ರಲ್ಲ, ಇವೆಲ್ಲ ಅವಿದ್ಯೆಯಿಂದಲೇ ಕಲ್ಪಿಸಲ್ಪಟ್ಟಿದಾವಂತ ಹೇಳಿ, ವರ ತನುಜನೆ ವಾಕದು 4ಕ್ಕೂ ನೋಡ್ರಿ ಪರೆ ಪಶ್ಯಂತ್ಯಾದಿಗಳೆನಿಸಿಕ್ಕು ನುಡಿವಾತ್ಮನ ತನುಮಧ್ಯದೊಳೆಂದು ಬಿಡದಿಹ ನಾದವೇ ತಿಳಿ ಪರೆಯೆಂದು ನಾಭಿಯೊಳದು ನಿಷ್ಕಳ ವರ್ಣತೆಯ ಶೋಭೆ ಪಡೆಯ ಪಶ್ಯಂತಿಯೇ ತಿಳಿಯೇ ಹೃದಯದೊಳದು ನುಡಿ ಇಚ್ಛೆಯೋಳು ಒಂದೇ ಒದವಿರೆ ಮಧ್ಯಮೆಯಪ್ಪುದು ಮುಂದೆ ಅದು ಕೇಳು ಹಸುವಿಂದೂರ ಮೊದಲಾಗಿ ಪದವೆಂಟರೊಳಕ್ಷರ ರೂಪಾಗಿ ಹುಟ್ಟುವ ವಚನವೇ ವೈಖರಿಯಕ್ಕೂ ನೆಟ್ಟನೆ ಸಂಸ್ಕೃತಿಗದು ಮೊದಲಕ್ಕೂ ಅಂತ ಹೇಳುವಂತ ವಿಚಾರ. ಯಾಕಂತಂದ್ರೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಬಹಳ ವಿಶೇಷವಾಗಿ ಇಲ್ಲಿ ಹೇಳ್ತಾರ, ಯಾವ ರೀತಿ ಅಂದ್ರ ವರ ತನುಜನೆ ಅಂದ್ರೆ ಶ್ರೇಷ್ಠವಾದಂತ ಮಗನೇ, ಶಿಷ್ಯನಿಗೆ ಕೇಳಕ್ ಕೂತ್ಕೊಂಡಿದಾನ ಅಂತಂದ್ರ ಆತ ಎಷ್ಟೇ ವಯಸ್ಸಾದ್ರೂ ಕೂಡ ಶಿಷ್ಯನಿಗೆ ಮಗ ಅಂತಾನೆ ಹೇಳ್ಬೇಕಾಗ್ತದ. ಇಲ್ಲಿ ಏನ್ ಹೇಳ್ತಾ ಇದ್ದಾರ ಅಂತಂದ್ರ 4ಕ್ಕೂ ಅಂದ್ರೆ ಈ 4 ರೀತಿಯಿಂದ ಅದಾವ, ಪರ, ಪಶ್ಯಂತಿ, ಮಾಧ್ಯಮ, ವೈಖರಿ ಅನ್ನುವಂಥದ್ದು. ಇವುಗಳ ಬಗ್ಗೆ ನಾವು ಹೇಳ್ತೀವಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರ, ವರ ತನುಜನೆ ಅಂದ್ರೆ ಉತ್ತಮ ಅಧಿಕಾರಿಯಾದಂತ ಶಿಷ್ಯನೇ ಕೇಳು. ಈ ವಾಗೇಂದ್ರಿಯ ಏನದಾವ, 4 ಪ್ರಕಾರ ಅದಾವ. ಮಾತುಗಳು ಎಷ್ಟದಾವ ವಾಗೇಂದ್ರಿಯ ಅಂತಂದ್ರ ಇವು 4 ಪ್ರಕಾರ. ಕಾನ್ಫರೆನ್ಸ್ ಬರಂಗಿಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಉತ್ತಮ ಅಧಿಕಾರಿಯಾದ ಶಿಷ್ಯನೇ ಕೇಳಪ್ಪ.
ಈ ವಾಗೇಂದ್ರಿಯ ಅಂತಂದ್ರ ಇವು 4 ಪ್ರಕಾರಗಳು ಅದಾವ. ಈ 4 ಪ್ರಕಾರ ವಾಕುಗಳು ಯಾವಪ್ಪ? 4 ಪ್ರಕಾರದ ಮಾತುಗಳು, ವಾಕುಗಳು, ನುಡಿಗಳು ಅವು ಯಾವುವು ಅಂತಂದ್ರ ಅವು ಎಲ್ಲಿದಾವ, ಅವುಗಳ ಸ್ಥಾನ ಏನು ಅಂತ ಕೇಳಿದಾಗ ಅದನ್ನ ಹೇಳ್ತಾರ. ಅದನ್ನ ಕೇಳು ನಾ ಹೇಳ್ತೀನಿ ಅಂತ ಹೇಳಿ, ವಾಕ್ ಪರ ಪಶ್ಯಂತಿ ಮಾಧ್ಯಮ ವೈಖರಿ. ನೋಡ್ರಿ, ಈ ವಾಕುಗಳು ಹೆಂಗದಾವ? ಪರ ಪಶ್ಯಂತಿ ಮಾಧ್ಯಮ ವೈಖರಿ, ಈ 4 ರೀತಿಯಿಂದ ಅದಾವ. ಈ ಮಾತುಗಳು ಎಷ್ಟು ಅದಾವ ಅಂತಂದ್ರ ಪರ ಪಶ್ಯಂತಿ ಮತ್ತೆ ಮಧ್ಯಮ ವೈಖರಿ ಅನ್ನುವಂಥ 4 ಪ್ರಕಾರ ಅದಾವ. ಇವು ಎಲ್ಲ ನಮ್ಮ ಶರೀರದೊಳಗ ಬಹಳ ಮುಖ್ಯವಾಗಿರುವಂತ ವಿಚಾರಗಳು ಇವು. ಇವು ಸಾಮಾನ್ಯ ಅಲ್ಲ. ಇದು ಯಾವ್ದು ನಮ್ಮ ನಮ್ ನಮ್ಮ ಶರೀರದೊಳಗ ಎಲ್ಲೆಲ್ಲಿ ಅದಾವ ಅಂತ ಕ್ರಮವಾಗಿ ಅವ್ರು ಹೇಳ್ತಾರ. ಈ ತನುಮಧ್ಯ ಅಂತಂದ್ರ ಮೊದಲೇ ಹೇಳಿದಾರ. ತನುಮಧ್ಯ ಒಂದು ಹೃದಯ, ಯಾಕಂದ್ರೆ ನಾಭಿ ಅಂದ್ರ ಶರೀರದ ಮಧ್ಯಭಾಗ ಅನ್ನುವಂಥದ್ದು ಆದಿಲ್ಲಿ, ಅದನ್ನ ಹೇಳ್ತಾರ ಮುಂದ. ಮತ್ತೆ ನಾಭಿ ಅಂದ್ರೆ ಒಕ್ಕಳ, ಅಲ್ಲಿ ಹೃದಯ ಭಾಗ, ಮತ್ತೆ ಮುಖಸ್ಥಾನಗಳಲ್ಲಿ ಈ ರೀತಿಯಾಗಿ ಮಾತುಗಳು ಬರ್ತಾವ 4 ರೀತಿಯಿಂದ. ಈಗ ಬಹಳಷ್ಟು ಜನರಿಗೆ ಗೊತ್ತಿರ್ತಾವ, ನೀವೆಲ್ಲ ಅಲ್ಲ ಗೊತ್ತಿರಂಗಿಲ್ಲ. ಅದಕ್ಕೆ ಅವು ಹೇಗಿರ್ತಾವನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರ? ತನು ಮಧ್ಯ ಅಂದ್ರ ಈ ಯಾಕಂದ್ರ ಈ ಗುಹ್ಯ ಗುದ ಅಂತ ಏನ್ ಹೇಳ್ತೀವಿ, ಕರ್ಮೇಂದ್ರಿಯದಲ್ಲಿ ಬರ್ತಾವಲ್ಲ, ವಾಕ್ ಪಾಣಿ ಪಾದ ಗುಹ್ಯ ಗುದ ಅಂತ ಏನ್ ಬರ್ತಾವಲ್ಲ. ಗುಹ್ಯ ಅನ್ನೋದು ಮೂತ್ರ ಬಿಡುವಂಥದ್ದು, ಗುದ ಅಂದ್ರ ಮಲ ಬಿಡುವಂಥದ್ದು. ಆ ಗುದದ ಒಂದು ಕೆಳಗಡೆ 2 ಇಂಚು 2 ಅಂಗಲದ ಭಾಗ, ಮತ್ತೆ ಗುಹ್ಯದಿಂದ 2 ಇಂಚು ಈ ಮಧ್ಯೆ 2 ಗುಹ್ಯ ಗುದದ ಮಧ್ಯೆ ಈ 2 ಅಂಗುಲ ಇರುವಂಥದ್ದು. ಕೆಳಗ 1 ಅಂಗುಲ. ಯಾಕಂತಂದ್ರ ಈ ರೀತಿ 2 ಮಧ್ಯೆ ಇರುವಂತ ಸ್ಥಾನ ಏನದು? ತನು ಮಧ್ಯೆ ಅನಿಸ್ತದ, ಶರೀರದ ಮಧ್ಯಭಾಗ ಅನಿಸ್ತದ. 2 ಮಧ್ಯೆ ಇರುವಂತದ್ದು ಅದು ಶರೀರದ ಮಧ್ಯಭಾಗ ಅಂತ ಅನಿಸ್ಕೊಳ್ತದ. ಅಲ್ಲಿ ಯಾವಾಗ್ಲೂ ಸೂಕ್ಷ್ಮನಾದ ಸ್ವರೂಪದಿಂದ ಇರುವಂಥದ್ದು. ನೋಡ್ರಿ, ಅಲ್ಲಿ ಯಾವಾಗ್ಲೂ ಸೂಕ್ಷ್ಮ ಏನು ನಾದ ಇರುವಂತ, ಸೂಕ್ಷ್ಮ ನಾದ ಸ್ವರೂಪದಿಂದ ಇರುವಂತದ್ದು ಶ್ರೇಷ್ಠವಾದ ಅದೇನಂತಾರ ಪರವಾಕ್ ಅನಿಸ್ತದಂತ. ಅಲ್ಲಿಂದ ಶುರುವಾಗ್ತದ ನಮ್ಮ ಮಾತುಗಳು. ಅದಕ್ಕೇನ್ ಹೇಳ್ತಾರ? ಪರವಾಕ್ ಅಂತ ಅನಿಸ್ತದ. ಅದು ಎಲ್ಲಿರ್ತದ? ಶರೀರದ ಮಧ್ಯೆ ಅಂತಂದ್ರೆ ಇವಾಗ ಗೊತ್ತಾಯ್ತಲ್ಲ ನಿಮ್ಗ. ಆ ಮಧ್ಯದಲ್ಲಿ ಪರವಾಕು ಅಂತ ಅನ್ಸ್ಕೊಳ್ತದ. ಅಲ್ಲಿ ಸೂಕ್ಷ್ಮವಾದ ನಾದ ಇರ್ತದ. ಇಂಥ ಪರವಾಕ್ಯ ಏನಾಗ್ತದ ಅಂತಂದ್ರ, ಅದೇ ಪರವಾಕ್ಯ ನಾಭಿ ಸ್ಥಾನದಲ್ಲಿ ಅಲ್ಲಿ ಯಾಕಂತಂದ್ರ ಅಲ್ಲಿ ಏನಿರಂಗ ಮತ್ತೆ ನಾಭಿ ಸ್ಥಾನದಲ್ಲಿ ಬರುವಂಥದ್ದು ಅಲ್ಲಿ ಬರ್ತದೆ. ಅಲ್ಲಿಂದ ಯಾವ ರೀತಿ ಇರ್ತದೆ? ಅದಕ್ಕೂ ಒಂದು ರೀತಿ ವರ್ಣಗಳ ಒಂದು ಕ್ರಮ ಇರಂಗಿಲ್ಲ. ನವಿಲು ತತ್ತಿ ಒಳಗ ಹೆಂಗ ಅದು ಆ ರಸದಲ್ಲಿ ವಿಚಿತ್ರವಾದಂಥದ್ದು, ಅದು ಮರಿ ಆಗ್ಬೇಕಾದಾಗ ನವಿಲು ತತ್ತಿ ಒಳಗೆ ಯಾವ ರೀತಿ ಇರ್ತದ ಆ ರೀತಿ ಅಸ್ಪಷ್ಟತೆಯಿಂದ ಕೂಡಿರ್ತದೆ ಎಲ್ಲಿ ನಾಭಿ ಸ್ಥಾನದಲ್ಲಿ ಬಂದಾಗ ಕೂಡ. ಯಾಕಂದ್ರೆ ಒಂದು ಅಕ್ಷರ ಏನಾದ್ರೂ ಅರ್ಥವಾಚಕ ವರ್ಣಗಳ ಕ್ರಮ ಇರಂಗಿಲ್ಲ ಅಲ್ಲಿ. ಇದು ಅರ್ಥದಿಂದ ಕೂಡ್ಯದ, ವರ್ಣದಿಂದ ಕೂಡ್ಯದ ಅಂತ ಹಂಗೆ ಹೇಳಕ್ ಬರಂಗಿಲ್ಲ ಅಲ್ಲಿ. ಅಂದ್ರ ಅಸ್ಪಷ್ಟತೆಯಿಂದ ಇರ್ತದ ಅದು ಅಲ್ಲಿ ಎಲ್ಲಿ ನಾಭಿ ಸ್ಥಾನಕ್ಕೆ ಬಂದಾಗ. ಅದಕ್ಕೆ ನಿರ್ವಿಕಲ್ಪಕ ವಾಣಿಯಾಗಿ ತೋರುವುದು, ನಿರ್ವಿಕಲ್ಪಿಕವಾದಂಥ ಇದು ವಾಣಿಯಾಗಿ ತೋರುವಂಥದ್ದು ಪಶ್ಯಂತಿ ಅಂತ. ಇದು ಪಶ್ಯಂತಿ ಅನ್ನುವಂಥ ವಾಕ್ ಅನ್ನಿಸ್ಕೊಳ್ತದ. ಯಾಕಂತಂದ್ರೆ ಇದು ಕೂಡ ಬಹಳಷ್ಟು ವಿಶೇಷವಾಗಿ ಇಲ್ಲಿ ಕೂಡ ಹೇಳ್ತಾರೆ. ಇದು ಪಶ್ಯಂತಿ ವಾಕ್ ಅಂತ ಅನಿಸ್ತದೆ. ಮುಂದೆ ಇದು ಪಶ್ಯಂತಿ ವಾಕ್ ಏನ್ ಮಾಡ್ತದ? ಅಲ್ಲಿ ಪರನಾದ ಆಗಿರ್ತದ. ನಾಭಿ ಸ್ಥಾನಕ್ಕೆ ಬಂದಾಗ ಪಶ್ಯಂತಿ ವಾಕ್ ಅನ್ನಿಸ್ಕೊಳತದ. ಮತ್ತ ಅದೇ ಏನಂತಂದ್ರ ಪಶ್ಯಂತಿ ನಾಮಕವಾದಂಥ ಈ ವಾಣಿಯೇ ಹೃದಯ ಸ್ಥಾನವನ್ನ ಹೊಂದುತ್ತದೆ. ಅದು ಮತ್ತೆ ಎಲ್ಲಿಗೆ ಬಂತು? ಹೃದಯ ಸ್ಥಾನಕ್ಕೆ ಬಂತು. ಅಲ್ಲಿ ಯಾಕಂತಂದ್ರ ಅಲ್ಲಿ ಕೂಡ ಏನಂದ್ರ ಒಂದು ವಿಚಾರಗಳನ್ನ, ಪದಾರ್ಥವಾಚಕ ವರ್ಣಗಳು ಕ್ರಮವಾಗಿ ಅಲ್ಲಿ ಮಾತಾಡ್ಬೇಕನ್ನುವಂತ ಇಚ್ಛೆ ಅಲ್ಲಿರುವಂಥದ್ದು, ಪ್ರಾಣ ವೃತ್ತಿಯಿಂದಲೂ ಕೂಡಿರುವಂಥದ್ದು. ಇಲ್ಲಿ ಕೂಡ ಈ ತೋರುವ ವಾಣಿ ಏನಂತಂದ್ರ ಮಧ್ಯಮ ವಾಕ್ ಅನ್ಸ್ಕೊಳ್ತದೆ ಇಲ್ಲಿ ಹೃದಯ ಭಾಗಕ್ಕೆ ಬಂದಾಗ. ಹೃದಯ ಭಾಗಕ್ಕೆ ಬಂದಾಗ ಸವಿಕಲ್ಪಕವಾಗಿ
ನೋಡ್ರಿ, ಸವಿಕಲ್ಪಕವಾಗಿ ಈ ತೋರುವ ವಾಣಿಯ ಮಾಧ್ಯಮ ವಾಕು ಅಂತ ಅನಿಸುತ್ತೆ. ಎಲ್ಲಿ ಬಂತದು? ಹೃದಯ ಭಾಗಕ್ಕೆ ಬಂದಾಗ ಈ ರೀತಿಯಾಗಿ ಅನಿಸ್ತದೆ. ಬಳಿಕ ಮಧ್ಯಮ ವಾಕ್ ಅದೇನ್ ಮಾಡ್ತದ? ಈ ಎದಿ ಭಾಗದಲ್ಲಿ ಬರುವಂತದ್ದು, ಆಮೇಲೆ ಮುಖಕ್ಕೆ ಬರುವಂತದ್ದು, ಮುಖಕ್ಕೆ, ಬಾಯಿ, ಅಲ್ಲಿ ಕಂಠ, ನಾಲಿಗೆ, ಇವೆಲ್ಲ ತುಟಿ, ಹಲ್ಲು, ಮೂಗು, ಮೂಲ, ತಾಲು ಅಂತ ಇವೆಲ್ಲ ತಗೋತಾರ ಅವರು. ಮತ್ತೆ ಮೂಗು, ತಲೆಗಳು, ಇವೆಲ್ಲ 8 ಸ್ಥಾನಗಳಲ್ಲಿ ಪ್ರಾಣವಾಯು ಸಂಬಂಧದಿಂದ ಹುಟ್ಟುವಂತ ವರ್ಣಗಳ ರೂಪ ಆಗ್ತದ. ರೂಪಾಗಿ ಇದು ಮಾತಾಡಕ, ನಮ್ಗ ಶಬ್ದಗಳನ್ನ ಸ್ಪಷ್ಟವಾಗಿ ಹೇಳೋದಕ್ಕ, ಇದು ಎರಡನೆಯವರಿಗೆ ನಾವೀಗ ಮಾತಾಡುವಂಥದ್ದು, ಈಗ ಮಾತಾಡಿದಾಗ ಇನ್ನೊಬ್ರಿಗೆ ಕೇಳಲಿಕ್ಕೆ ಆಗುವಂಥದ್ದು, ಸ್ಪಷ್ಟವಾಗಿ ಗೋಚರ ಆಗುವಂಗ, ಕೇಳುವಂಗ, ಮತ್ತೆ ಘಟಪಟಾದಿಗಳ ವ್ಯವಹಾರಕ್ಕ ಇದು ಕಾರಣ ಆಗಿರುವಂಥದ್ದು ಇರುವ ವಚನವೇ ವೈಖರಿ ಅಂತ ಅನ್ಸ್ಕೊಳ್ತದ. ಈ 4 ರೀತಿಯಿಂದ ಬರುವಂಥದ್ದು ಪರ ಪಶ್ಯಂತಿ. ಪರ ಅಂದ್ರ ತನು ಮಧ್ಯ ಭಾಗದಲ್ಲಿರುವಂಥದ್ದು ಸೂಕ್ಷ್ಮನಾದ. ಅದೇ ಒಂದು ಸೂಕ್ಷ್ಮವಾದಂತ ಪರನಾದ ಈ ನಾಭಿಸ್ಥಾನಕ್ಕೆ ಬಂದಾಗ ಪಶ್ಯಂತಿ ಅನಿಸ್ಕೊಳತ್ತದ. ಅಲ್ಲಿ ಅಸ್ಪಷ್ಟತೆ ಇರ್ತದೆ. ಹೃದಯ ಭಾಗಕ್ಕೆ ಬಂದಾಗ ಒಂದ್ ಸ್ವಲ್ಪ ಮಾತಾಡುವಂತ ಇಚ್ಛೆ ಎಲ್ಲ ಇರ್ತದ, ಅದು ಹೃದಯ ಭಾಗಕ್ಕೆ ಬರ್ತದ. ಅಲ್ಲಿಂದ ಅದು ಮಧ್ಯಮ ಅನ್ಸ್ಕೊಳತ್ತದ. ಅದು ಮತ್ತೆ ಈ ಕಂಠ, ಈ ಕುತ್ತಿಗೆ ಭಾಗದಲ್ಲಿ ಬರುವಂತದ್ದು, ಈ ಬಾಯಿ, ತುಟಿ, ಹಲ್ಲು, ಇವೆಲ್ಲವುಗಳ ಮೂಲಕ ತಲಿ, ಇವೆಲ್ಲ 8 ಅಂಗಗಳಲ್ಲಿ ಈ ತೋರುವಂತದ್ರಲ್ಲಿ ಬಂದು ಅಲ್ಲಿ ಸ್ಪಷ್ಟವಾಗಿ ನಾವು ಮಾತಾಡುವಂಥದ್ದು, ಇನ್ನೊಬ್ರಿಗೆ ಕೇಳುವಂಥದ್ದು, ಕೇಳಿಸುವಂಥದ್ದು ಇಲ್ಲಿ ಎಲ್ಲ ಶುರುವಾಗ್ತದ. ಈ ರೀತಿ ಪರಾದಿ ವಾಕು ಅಂತ ಅನ್ಸ್ಕೊಳ್ತದೆ. ಪರಾದಿ ಅಂದಾಗ 4 ತಗೊಳ್ಬೇಕು. ಪರ ಪಶ್ಯಂತಿ ಮಾಧ್ಯಮ ವೈಖರಿ ಅಂತ. ಅದಕ್ಕೆ ಈ ವೈಖರಿ ವಾಕು ಏನಾಗ್ತದಂದ್ರ, ನಾವಿಷ್ಟೆಲ್ಲ ವ್ಯವಹಾರ ಮಾಡ್ತೀವಿ, ಇಲ್ಲ ಮಾತಾಡ್ತೀವಿ, ಓದ್ತೀವಿ, ಬರಿತೀವಿ, ಸಂಸಾರ ಮಾಡ್ತೀವಿ, ಸಾಯವರಿಗೂ ಸಂಸಾರ ಮಾಡ್ತೀವಿ, ಇದೆಲ್ಲ ವ್ಯವಹಾರಕ್ಕೆ ಗುರಿ ಆಗ್ತದೆ ಈ ಮುಖ್ಯವಾದಂತ ವಾಕ್. ಮತ್ತೆ ಇದು ಹೆಂಗಾಗ್ತದ್ರ, ಈ ಮಾತಾಡುವಂತ ಈ ವಾಕ್ ಅನ್ನುವಂಥದ್ದು ಯಾರು ಸ್ವಲ್ಪ ಮ್ಯೂಟ್ ಮಾಡ್ರಿ, ಯಾರ್ದು. ಅದಕ್ಕೆ ಈ ರೀತಿಯಾಗಿ ಇದು ಹಲವಾರು ಸಂಸಾರದ ವ್ಯವಹಾರಕ್ಕೆ ಕಾರಣ ಆಗ್ತದ ಅನ್ನುವಂಥದ್ದು ಕೂಡ ಹೇಳ್ತಾರ ಅವರು. ಮತ್ತೆ ಈಗ 7ನೆಯ ಒಂದು ನುಡಿಯಲ್ಲಿ ಏನ್ ಹೇಳ್ತಾರ ನೋಡೋಣ. ಇದು ಯಾವ ರೀತಿ ಅಂದ್ರ, ಮನಸ್ಸು ಮತ್ತು ವಾಕ್ಗಳಿಗೆ ಅಧಿಷ್ಠಾನವಾಗಿರುವಂಥದ್ದು ನೀನು ನಿನ್ನ ಸ್ವರೂಪವನ್ನ ಮರೆತು ಅಜ್ಞಾನ ಇರೋದ್ರಿಂದ ಇದಕ್ಕೆ ಸತ್ಯಾಧ್ಯಾಸ ಅಂತ ಕೂಡ, ಇದು ಮೊದಲಾದ ಅಧ್ಯಾಸಗಳನ್ನ ಹೊಂದುತ್ತದೆ. 4 ಅಧ್ಯಾಸಗಳನ್ನ ಹೊಂದುತ್ತದೆ ಇದು. ಯಾಕಂತಂದ್ರೆ ಯಾವ ರೀತಿ ಅಂದ್ರ, ಮನ ಮೊದಲಾದ ವಾಕುಗಳಿಗೆ ಏನಾದ ಅಧಿಷ್ಠಾನನಾದಂಥ ನೀನು ನಿನ್ನ ಸ್ವರೂಪವನ್ನ ಮರೆತು ಅಲ್ಲಿ ಅಜ್ಞಾನದಿಂದ ಕೂಡಿದದಕ್ಕಾಗಿ ಸತ್ಯಾಧ್ಯಾಸ ಮೊದಲಾದ 4 ಅಧ್ಯಾಸದಿಂದ ಕೂಡ್ತದೆ. ಇದು ಏನ್ ವ್ಯವಹಾರ ಮಾಡಕ್ ಶುರುವಾಯ್ತು, 4 ರೀತಿಯಿಂದ ವಾಕುಗಳು ಏನದಾವ, ಪರ ಪಶ್ಯಂತಿ ಮಾಧ್ಯಮ ವೈಖರಿ ಅನ್ನುವಂಥದ್ದು ಎಲ್ಲ ಸಕಲ ವ್ಯವಹಾರಕ್ಕೆ ಕಾರಣ ಆಗ್ತದ, ಬಂಧಕ್ಕೂ ಕಾರಣ ಆಗ್ತದ, ಎಲ್ಲದಕ್ಕೂ ಕಾರಣ ಆಗಿರುವಂಥದ್ದು. ಇದು ಯಾತಕ್ಕಂದ್ರ ಇವೆಲ್ಲಕ್ಕೂ ಮೂಲ ಅಧಿಷ್ಠಾನ ರೂಪವಾಗಿರುವಂಥದ್ದು ನಿನ್ನ ಸ್ವರೂಪ. ನಿನ್ನ ಸ್ವರೂಪದಲ್ಲೇ ಇಷ್ಟೆಲ್ಲ ನಡೀತಾ ಇದ್ದಾವ. ಅದಕ್ಕೆ ಇದು ಯಾವ್ದಕ್ಕಾಯ್ತು ಅಂದ್ರೆ, ನಿನ್ನ ಸ್ವರೂಪವನ್ನ ನೀನು ಮರೆತು ಅಧ್ಯಾಸಯುಕ್ತನಾದದಕ್ಕಾಗಿ ಇಲ್ಲಿ ಈ 4 ನಿನಗ ಏನಾಗ್ತದ, ಅಧ್ಯಾಸಗಳು ಒಂದಿ ಜಗತ್ತಿನಲ್ಲಿ ಜೀವಾತ್ಮ ಅಂತ ಅನ್ಸ್ಕೊಳ್ತಿದ್ ನೀನು. 4 ಅಧ್ಯಾಸಗಳು ನಿನಗಾಗ್ತಾವ ಅನ್ನುವಂಥದ್ದನ್ನ ಈಗ ಹೇಳ್ತಾರ ಅವರು. ಏನ್ ಹೇಳ್ತಾರ 7ನೇ ನುಡಿಯಲ್ಲಿ, ಇಂಥ ಅರಿವೆಯಂತ ಅಜ್ಞತೆಗೂಡಿ ಹಂತೆಯೊಳ ಆತ್ಮಧ್ಯಾಸಂ ಮಾಡಿ ಆಹಾ ತಮದೋಳು ದೋಹಂ ಬಡೆದು ದೇಹದೊಳ ಆತ್ಮಧ್ಯಾಸಂ ದಳೆದು ವರ ರಜದಿಂ ವಿಷಯ ಇಚ್ಛೆಯೋಳಾಳಿ ಕರಣದೋಳ ಆತ್ಮಧ್ಯಾಸಂ ಬೆತ್ತು ಶುದ್ಧಂ ಸತ್ವದಿ ಮಿಗೆ ಕಳೆವತ್ತು ಬುದ್ಧಿಯೊಳ ಆತ್ಮಧ್ಯಾಸಂ ಬೆತ್ತು ನೀ ನಿಂತಿ 4ಕ್ಕೆ ಗುರಿಯಾಗಿ ಆನೆಂಬ ಈ ಭಾವಂ ಬಲುವಾಗಿ ಈ ತೆರೆದಿಂ ಪುರುಷನು ಎನಿಸಿರ್ಪೆ ವಿತತ ಪ್ರಾಕೃತ ಸೃಷ್ಟಿಯೋಳಿರ್ಪೆ ಅಂತ ಇಲ್ಲಿ ಹೇಳ್ತಾರ. ಬಹಳ ವಿಶೇಷವಾಗಿ ಪ್ರಾಕೃತ ಅಂದ್ರ ಪ್ರಕೃತಿ ಸಂಬಂಧವಾದ ಸೃಷ್ಟಿಯೋಳು ಅಂತ ಹೇಳ್ತಾರ. ಏನ್ ಹೇಳ್ತಾರ, ಶಿಷ್ಯ ಕೇಳ್ಪ ನೋಡ್ರಿ, ಇದು ಹೆಂಗದಂತಂದ್ರ ಅವಿದ್ಯೆ ಮೂಲಕ ಅಂತಃಕರಣ ಚತುಷ್ಟೆ ಏನದ, ಅವಿದ್ಯೆ ಮೂಲಕ ಅಂತಃಕರಣ ಚತುಷ್ಟೆ ನಾದ ಬಿಂದು ಇವ್ 4 ವಾಕ್ಯಗಳು ಕಲ್ಪಿತಗಳಾಗಿದಾವ.
ಮತ್ತೆ ಕಲ್ಪಿತಗಳಾಗಿ ಆವರಣ ಮಾಡಿದವ ಇವು. ಇದರಿಂದ ಏನಾಗ್ತದ, ನಿನ್ನ ಸಚ್ಚಿದಾನಂದ ಸ್ವರೂಪವನ್ನ ಇವೆಲ್ಲ ಕಲ್ಪಿತ, ಇವೆಲ್ಲ ನಿನಗೆಲ್ಲ ಏನಾಗಿದಾವ, ಆವರಣ ಮಾಡಿದಾವ, ನಿನ್ನ ಸ್ವರೂಪಕ್ಕೆ ಆವರಣ ಮಾಡಿದಾವ. ಯಾವುದು? ನಾದ, ಬಿಂದು, ಈ 4 ವಾಕುಗಳು, ಪರ, ಪಶ್ಯಂತಿ, ಮಾಧ್ಯಮ, ವೈಖರಿ. ಇವೆಲ್ಲ ಏನ್ ಮಾಡಿದಾವಂದ್ರ, ಇವೆಲ್ಲ ನಿನಗೆ ಆವರಣ ಮಾಡಿದಾವ, ನಿನ್ನ ಸ್ವರೂಪಕ್ಕೆ ಆವರಣ ಮಾಡಿದಾವ. ಸಚ್ಚಿದಾನಂದ ಸ್ವರೂಪರನ್ನ ಅದೇನಾಗಿದಾವ, ಆವರಣ ಮಾಡಿ ಅಜ್ಞಾನದೊಳಗೆ ನೀನು ಬಿದ್ದು ಬಿಟ್ಟಿದಿ, ಅಂದ್ರೆ ಕೂಡುವಂತ ನಾದಿ. ಅದಕ್ಕೆ ಅದರಿಂದ ಅಜ್ಞಾನದ ಕಾರ್ಯವಾದಂತ ಅಹಂಕಾರವೇ ನಾನಂತ ತಿಳ್ಕೊಂಡಿದ್ವಿ. ಅಹಂಕಾರ ಅಂದ್ರೆ ಯಾವ್ದಂದ್ರ ಅಜ್ಞಾನದ ಕಾರ್ಯವಾಗಿರುವಂತದ್ದು ಅಹಂಕಾರವೇ ನಾನಂತ ತಿಳ್ಕೊಂಡು ಅಲ್ಲಿ ಏನಾಗ್ಯದ ಅಂದ್ರ ಅಭಿಮಾನ ಉಳ್ಳವನಾಗಿದಿ. ಅಂದ್ರ ನಾನ್ ಕರ್ತ, ನಾನ್ ಭೋಕ್ತ, ಅಹಂಕಾರದ ಧರ್ಮಗಳು ನಿನ್ನಲ್ಲಿ ಏನಾಗ್ಯಾವ, ಅಧ್ಯಾಸ ಮಾಡ್ಕೊಂಡಿದಾವ. ಅದಕ್ಕೆ ಈ ಒಂದು ಅಹಂಕಾರದಲ್ಲಿ ಆತ್ಮಭಾವನೆಯನ್ನು ಮಾಡೋದ್ರಿಂದ ನೋಡ್ರಿ, ಅಹಂಕಾರದಲ್ಲಿ ನಿಂದು ಅಲ್ಲ, ನಿನ್ನದು ಅಲ್ಲ, ನಾ ಮಾಡಿದೆ, ನಾನು ಉಂಡೆ, ನಾನು ಬಿಟ್ಟೆ, ನಾ ಭೋಗಿಸಿದೆ, ಕರ್ತೃತ್ವ, ಭೋಕ್ತೃತ್ವ ಇವೆಲ್ಲವುಗಳನ್ನ ನಿನ್ನಲ್ಲಿ ಆರೋಪ ಮಾಡ್ಕೊಂಡಿರಿ. ಈ ರೀತಿ ಅಧ್ಯಾಸ ಆದದಕ್ಕಾಗಿ ಅಹಂಕಾರಗಳ ಒಂದು ಅಧ್ಯಾಸಕ್ಕೆ ನೋಡ್ರಿ ಯಾವ ರೀತಿ ಅಂತಂದ್ರೆ ಹೇಳ್ತಾರವರು, ಅಹಂಕಾರದಲ್ಲಿ ಆತ್ಮಭಾವನೆಯನ್ನು ಮಾಡಿರುವುದರಿಂದ ಇದಕ್ಕ ಸತ್ಯಧ್ಯಾಸ ಅಂತ ಹೇಳ್ತಾರ. ಮತ್ತೆ ಈ ಶುಕ್ತಿ ರಜತ, ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪು, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಭ್ರಾಂತಿ ಆಗುವಂಥದ್ದು. ಆದ್ರೆ ವಿಚಾರ ಮಾಡಿದ್ರೆ ಸತ್ಯ ಏನು ಇಲ್ಲ. ಅಂದ್ರ ಶುಕ್ತಿಯಲ್ಲಿ ರಜತ ಇಲ್ವೇ ಇಲ್ಲ, ಆದ್ರೂ ಕೂಡ ನಿನಗ್ ಭ್ರಾಂತಿ ಆಗ್ಯದ, ಬೆಳ್ಳಿ ಐತೆ ಅಂತ ಭ್ರಾಂತಿ ಆಗ್ಯದ. ಅಂದ್ರೆ ಅಲ್ಲದ್ರಲ್ಲಿ ಹೌದು ಅನ್ನುವಂತ ಬುದ್ಧಿ ಏನದ, ಅಧ್ಯಾಸ ಅಂತಾರ. ಅಧ್ಯಾಸ ಅಂದ್ರೆ ಏನಂದ್ರ ಇರದೇ ಇರುವಂತ ಈ ಜಗತ್ತಿಲ್ವೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಹಾತ್ಮರು ಇದನ್ನ ತಿಳ್ಕೊಂಡ್ರು, ಈ ಜಗತ್ತು ಇಲ್ವೇ ಇಲ್ಲ ಅಂತ ಹೇಳಿದ್ರು. ಈಗ ನಮ್ಮ ಬುದ್ಧಿಗೆ ಏನಾಗ್ಯದ, ಈ ಜಗತ್ತು ಐತ್ರಿ, ಸಂಸಾರ ಐತ್ರಿ, ನಾ ಸತ್ಯ ಇದೀನ್ರಿ, ಈ ಶರೀರ ಸತ್ಯ ಐತ್ರಿ, ಹುಟ್ಟುವಂಥದ್ದು ಸಾಯುವಂಥದ್ದು ಎಲ್ಲ ಸತ್ಯ ಐತ್ರಿ ಅಂತ ನಮ್ಮ ಬುದ್ಧಿಗೆ ಗೊತ್ತದ. ಅದಕ್ಕ ಇದು ಇಲ್ವೇ ಇಲ್ಲ, ಇಲ್ಲದ್ರಲ್ಲಿ ಹೌದು ಅನ್ನುವಂತ ಭಾವ ಮೂಡಿದೆ ಅಧ್ಯಾಸ. ಅಧ್ಯಾಸ ಅಂದ್ರೆ ಇರದೇ ಇರುವಂತದ್ರಲ್ಲಿ ಆದ ಅಂತ ಅನ್ನುವಂಥ ಭಾವ ಅಧ್ಯಾಸ ಅಂತ ಅನ್ಸ್ಕೊಳ್ತದದು. ಅದಕ್ಕ ಇಲ್ಲಿ ಕೂಡ ಯಾವ ರೀತಿ ಅಂತಂದ್ರೆ ಆ ಪ್ರತ್ಯೇಗಾತ್ಮ ಅಹಂಕಾರಗಳ ಅಧ್ಯಾಸಕ್ಕೆ ರಜ್ಜು ಸರ್ಪದಂತೆ ನಿರುಪಾಧಿಕ ಅಧ್ಯಾಸ ಅಥವಾ ಸ್ವರೂಪ ಅಧ್ಯಾಸ ಅಂತ ಕರೀತಾರೆ. ಯಾವ ರೀತಿ ಅಂದ್ರ ಪ್ರತ್ಯೇಗಾತ್ಮ ಅಹಂಕಾರಗಳ ಅಧ್ಯಾಸಕ್ಕೆ ಅಂದ್ರ ರಜ್ಜುವಿನಲ್ಲಿ ಸರ್ಪದ ಭ್ರಾಂತಿಯಾಗಿರುವಂಥದ್ದು. ಈ ರೀತಿಯಾಗಿ ಪ್ರತ್ಯೇಗಾತ್ಮ ಇರುವಂಥದ್ದು, ಪ್ರತ್ಯೇಗಾತ್ಮ ಅಲ್ಲಿ ಅಹಂಕಾರ ತೋರಿ ಅದು ಅಧ್ಯಾಸಕ್ಕ ಏನಂದ್ರ ರಜ್ಜು ಸರ್ಪದಂತೆ, ಇದಕ್ಕ ನಿರುಪಾಧಿಕ ಅಧ್ಯಾಸ ಅಂತ ಕೂಡ ಹೇಳ್ತಾರೆ. ಅಂದ್ರ ಸ್ವರೂಪ ಅಧ್ಯಾಸ ಅಂತ ಕರೀತಾರೆ. ಬಳಿಕ ಅಹಂಕಾರದಲ್ಲಿದ್ದಂಥದ್ದು ಕರ್ತೃತ್ವ, ಭೋಕ್ತೃತ್ವ ಧರ್ಮಗಳು ಇವ ಅಧ್ಯಾಸಕ್ಕೆ ಏನ್ ಹೇಳ್ತಾರೆ, ಇವೆರಡೂ ನಡೀತಾವ. ಅಹಂಕಾರದಲ್ಲಿ ಕರ್ತೃತ್ವ, ಭೋಕ್ತೃತ್ವ ಎರಡು ಇದ್ದದಕ್ಕಾಗಿ ಸಂಸರ್ಗ ಅಧ್ಯಾಸ ಅಂತ ಕೂಡ ಹೇಳ್ತಾರೆ ಇದಕ್ಕ. ಅಂದ್ರ ಸೋಪಾಧಿಕ ಅಧ್ಯಾಸ ಅಂದಂಗ. ಮತ್ತ ಅನಂತರ ನೀನು ಅಜ್ಞಾನ ಕಾರ್ಯ ಆದಂತ ತಮೋಗುಣದಿಂದ ಆವರಣಯುಕ್ತನಾಗಿ, ತಮೋಗುಣದಿಂದ ಏನಾಗಿದ್ದೀನೇನ ಆವರಣಯುಕ್ತನಾಗಿ, ಪ್ರತ್ಯೇಗಾತ್ಮನು ದೇಹಕ್ಕಿಂತಲೂ ಭಿನ್ನವಾಗಿ ಇಲ್ಲ. ಯಾಕಂದ್ರ ಅಲ್ಲಿ ತಮೋಗುಣ ಆವರಣಯುಕ್ತನಾಗಿರೋದಕ್ಕಾಗಿ ದೇಹಕ್ಕಿಂತ ನಾನು ಭಿನ್ನ ಇಲ್ಲ ಅನ್ನುವಂತ ಅಧ್ಯಾಸ ಆಗ್ಬಿಟ್ಟದಲ್ಲಿ. ಹೌದಿಲ್ಲ? ಯಾವ ರೀತಿ ಅಂತಂದ್ರ ಇಲ್ಲಿ ಇಲ್ವೇ ಇಲ್ಲ, ದೇಹಕ್ಕಿಂತ ಭಿನ್ನ ಅಂದ್ರೆ ಶರೀರ ವಿಚಾರ ಮಾಡಿ ನೋಡಿದಾಗ ಶರೀರ ಮಿಥ್ಯದಿಂದ ಕೂಡಿದಂಥದ್ದು. ಈ ರೀತಿಯಾಗಿ ಈ ಶರೀರವೇ ನಾನು ಅನ್ನುವಂತ ಅಭಿಮಾನ ಯುಕ್ತನಾದ್ರಿಂದ ಇದಕ್ಕೇನಂತಾರ ಮಿಥ್ಯ ಅಧ್ಯಾಸ ಅಂತ ಹೇಳ್ತಾರೆ. ಇದಕ್ಕೆ ಅಧ್ಯಾಸ, ಇವೆಲ್ಲ ಅಧ್ಯಾಸಗಳು ನಿನಗೆ ಬಂದಂತ ಒಂದು ಅಧ್ಯಾಸಗಳು, ಇವು ಭ್ರಾಂತಿಗಳು. ಅಧ್ಯಾಸ ಭ್ರಾಂತಿ ಅಂತ ಕೂಡ ಹೇಳ್ತಾರ. ತಮೋಗುಣ ಅಭಿಮಾನ ಯುಕ್ತನಾದದಕ್ಕಾಗಿ ಅಲ್ಲಿ ಏನ್ ಹೇಳ್ತಾರ, ಮಿಥ್ಯ ಅಧ್ಯಾಸ ಅಂತ ಹೇಳ್ತಾರ. ರಜೋಗುಣದಿಂದ ಕೂಡಿದದಕ್ಕಾಗಿ, ಅಲ್ಲಿ ರಜೋಗುಣ ಇದ್ದದಕ್ಕಾಗಿ ನಿನಗ ಈ ವನಿತಾದಿ ಶಬ್ದ, ವನಿತಾದಿ ಅಂದಾಗ ಹೆಂಡತಿ, ಮಕ್ಕಳು, ಆಸ್ತಿ, ಅಂತಸ್ತು, ಸಂಪತ್ತು, ಮತ್ತೆ ಶಬ್ದ, ಸ್ಪರ್ಶ, ವಿಷಯಗಳು, ಈ ಇಚ್ಛೆ ಅನ್ನುವಂಥ ಈ ಇಚ್ಛೆಗಳ ಒಂದು ಸಮುದ್ರ, ಇಚ್ಛೆಗಳನ್ನುವಂಥದ್ದೇ ಒಂದು ದೊಡ್ಡ ಸಮುದ್ರದಲ್ಲಿ ಏನಾಗ್ತದೆ ಮುಳುಗಿ, ಅಲ್ಲಿ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇವು 10 ಇಂದ್ರಿಯಗಳಿಂದ ಕೂಡಿ ವಿಷಯಗಳ ಗ್ರಹಣ
ತ್ಯಾಗ ಮಾಡೋ ಕಾಲಕ್ಕೆ ಇಲ್ಲೇನ್ ಹೇಳ್ತದ ಈ ಸ್ತೋತ್ರ ತೊಕ್ಕು ಜಿಂವ ಗ್ರಹಣ ಇವೆಲ್ಲವೂ ನಾನು ಅಂತ ಅಭಿಮಾನ ಮಾಡುವಂಥದಕ್ಕೆ ಇದಕ್ಕೇನ್ ಹೇಳ್ತಾರೆ ಇತರ ಅಧ್ಯಾಸ ಅಂತ ಹೇಳ್ತಾರೆ. ಯಾಕಂತಂದ್ರ ಇವೆಲ್ಲವನ್ನ ಯಾಕಂತ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ವಿಷಯಗಳು ಇವೆಲ್ಲವುಗಳಲ್ಲಿ ಮುಳುಗಿ ಆಮೇಲೆ ಇದ್ರ ಮೇಲೆ ಅಭಿಮಾನ ಮಾಡುವಂಥದ್ದು ಇದಕ್ಕೆ ಇತರ ಅಧ್ಯಾಸ ಅಂತ ಕೂಡ ಹೇಳಿಸ್ಕೊಳ್ತದೆ. ಬಳಿಕ ಯಾಕಂದ್ರೆ ಸತ್ವ ಗುಣದಿಂದ, ಯಾಕಂದ್ರೆ ಸತ್ವಗುಣ ಅಂತ ಅಂದ್ರೆ ಅಲ್ಲಿ ಪ್ರಕಾಶಾತ್ಮಕದಿಂದ ಕೂಡಿರುವಂಥದ್ದು ಸತ್ವಗುಣ. ಸರ್ವ ದೃಶ್ಯ ಪದಾರ್ಥಗಳನ್ನ ತಿಳಿಯುವಂಥದ್ದು ಸತ್ವಗುಣ. ಸತ್ವಗುಣ ಅಂತಂದ್ರೆ ಏನು ಅಂದ್ರೆ ಪ್ರತಿಯೊಂದು ವಸ್ತುಗಳನ್ನ ಪ್ರಕಾಶ ಮಾಡುವಂಥದ್ದು, ತಿಳಿಯುವಂಥದ್ದು ಸತ್ವಗುಣ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಕೂಡ ಈ ಸರ್ವ ದೃಶ್ಯ ಪದಾರ್ಥಗಳನ್ನ ತಿಳಿಯೋದ್ರಿಂದ ನಾನು ಬುದ್ಧಿ ಅನ್ನುವಂತ ಅಭಿಮಾನ ಮಾಡುವಂಥದಕ್ಕಾಗಿ ಇದಕ್ಕೇನ್ ಹೇಳ್ತಾರ ಇತರೇತರ ಅಧ್ಯಾಸ ಅಂತ ಹೇಳ್ತಾರ. ಈ ಪ್ರಕಾರ ನಾಲ್ಕು ರೀತಿಯಿಂದ ಏನ್ ಹೇಳ್ತಾರ ಇಂದಿದ್ದು. ಯಾಕಂದ್ರ ಈ ಸತ್ವ ಗುಣದಿಂದ ಕೂಡಿ ಅಭಿಮಾನ ಮಾಡೋದಕ್ಕಾಗಿ ಇತರೇತರ ಅಧ್ಯಾಸ ಅಂತ ಹೇಳ್ತಾರೆ. ಈ ನಾಲ್ಕು ಪ್ರಕಾರ, ನಾಲ್ಕು ವಿಧದ ಅಧ್ಯಾಸಗಳಿಂದ ಇಲ್ಲಿ ಕೂಡಿದ್ದರಿಂದ ಈ ದೇಹದಲ್ಲಿ, ಇಂದ್ರಿಯಗಳಲ್ಲಿ, ಬುದ್ಧಿಯಲ್ಲಿ, ಅಹಂಕಾರದಲ್ಲಿ ನೋಡ್ರಿ ನಾನು ಅನ್ನುವಂಥ ಭಾವನೆ ದೃಢವಾಗಿ ಹೋಗ್ಬಿಟ್ಟ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಈ ಭ್ರಾಂತಿಗಳು ಹಲವಾರು ರೀತಿಯಿಂದ ಭ್ರಾಂತಿ ನಿನಗೆ ತಗೊಂಡರು. ಅದಕ್ಕೆ ಈ ಭ್ರಾಂತಿಗಳು ಇದ್ದದಕ್ಕಾಗಿ ಎಲ್ಲಾನು ಈ ಇಂದ್ರಿಯಗಳಲ್ಲಿ, ಈ ಕರ್ಮೇಂದ್ರಿಯಗಳಾಗಿರ್ಬೋದು, ಜ್ಞಾನೇಂದ್ರಿಯಗಳಾಗಿರ್ಬೋದು, ಈ ಇಂದ್ರಿಯಗಳಲ್ಲಿ ನಾನು ಅನ್ನುವಂಥ ಭಾವನೆಗಳು ಬಲವಾಗಿ ಹೋಗ್ಬಿಟ್ಟಿದಾವ. ಅದಕ್ಕೆ ಇರದೇ ಇರುವಂತ ವಸ್ತುವಿನಲ್ಲಿ ನಾನು ನಿಂದ ಅಲ್ಲೇ ಅಲ್ಲ, ನಿಂದು ಅಲ್ಲ, ನಿನ್ನದು ಅಲ್ಲ, ಇರದೇ ಇರುವಂತ ಶರೀರವನ್ನ ನಾನು ಅನ್ಕೊಂತ ಕುಂತದಕ್ಕಾಗಿ ಬಿಡಿಸೋದೇ ಬಹಳ ಕಷ್ಟ ಐತಿ ನೋಡ್ರಿ. ಅದಕ್ಕೆ ಸದ್ಗುರುಗಳೆಲ್ಲ ಬಂದ್ರು ಇದಕ್ಕಾಗಿ, ಇಷ್ಟೆಲ್ಲ ಉಪನಿಷತ್ತುಗಳು ಬಂದ್ವು. ಯಾಕಂದ್ರೆ ನಿಂದ ಅಲ್ಲೇ ಅಲ್ಲ, ಇದು ಯಾವ್ದು ನಿಂದ ಅಲ್ಲ, ಇದ್ರೂ ಕೂಡ ಇದು ನಾನು ಅನ್ಕೊಂಡು ಕುಂತಿಯಲ್ಲ, ಇದನ್ನ ಬಿಡಿಸ್ಲಿಕ್ಕೆ ಇಷ್ಟೆಲ್ಲ ಬೇಕಾಯ್ತು. ಅದಕ್ಕೆ ಈ ಒಂದು ಅಧ್ಯಾಸ ಏನ್ ಭ್ರಾಂತಿಯಿಂದ ಇರದೇ ಇರುವಂತದ್ದು ನಂದು ಅನ್ಕೊಂಡು ನೀ ಕುಂತಿ. ಅದಕ್ಕೆ ಅದರಿಂದ ನೀನು ಜೀವಾತ್ಮ ಅಂತ ಅನಿಸ್ಕೊಂಡಿ. ಜೀವಾತ್ಮ ಅನ್ನೋದಕ್ಕೆ ಕಾರಣ ನೀವೆಲ್ಲ ನೀನ್ ಬಿಟ್ಟಿದ್ದೆ ಅಂದ್ರೆ ನೀನ್ ಎಂದ ದೇವರಾಗ್ಬಿಡ್ತಿದ್ದೆ. ಇವೆಲ್ಲ ಹಿಡ್ಕೊಂಡು ಹತ್ಕೊಂತ ಕುಂತಿದ್ದಲ್ಲ, ಅದಕ್ಕೆ ನೀನು ಜೀವಾತ್ಮ ಅಂತಾರೆ. ಇರೋದಂತೂ ನಿನ್ನ ನಿಜ ಸ್ವರೂಪ ಬ್ರಹ್ಮನೇ ಇದೀನಿ. ಆದ್ರೆ ಇಂಥ ಗದ್ದಲಕ್ಕೆ ಬಿದ್ದದಕ್ಕಾಗಿ, ಇಂಥವೆಲ್ಲ ಭ್ರಾಂತಿಯಿಂದ ಕೂಡಿದದಕ್ಕಾಗಿ ನೀನ್ ಕನಿಷ್ಠ ಅಂತ ಅನ್ಕೊಳಕತ್ತಿದೆ. ಅಧ್ಯಾಸದಿಂದ ಕೂಡಿದದಕ್ಕಾಗಿ ನೀ ಜೀವಾತ್ಮ. ಯಾಕಂದ್ರೆ ನಿನ್ನ ಸ್ವರೂಪವನ್ನು ಮರ್ತ್ಕೊಂಡ್ ಬಿಟ್ಟಿದ್ದೀನಿ ನೀನು. ನಾನು ಯಾರು ಇದ್ದೀನಿ ಅಂತಾನೆ ನಿನಗೆ ಗೊತ್ತಿಲ್ಲ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ, ಜೀವಾತ್ಮ ಅಂತ ಅನಿಸ್ಕೊಂಡು ಪಂಚಭೂತಗಳ ಕಾರಣ ಆಗಿರುವಂತ. ಯಾಕಂತಂದ್ರೆ ಇಲ್ಲಿ ಸ್ಥೂಲ, ಸೂಕ್ಷ್ಮ, ಶರೀರ, ರೂಪ ಇವೆಲ್ಲವೂ ಗಳಲ್ಲಿ ನಾನು ಇದ್ದೀನಿ ಅನ್ನುವಂತ ಇರುವಂಥವನಾಗಿರ್ವಿ ಎಲ್ಲ. ಯಾಕಂದ್ರೆ ಸ್ಥೂಲ, ಸೂಕ್ಷ್ಮ ಕಾರಣ ಶರೀರ ಆಗಿರ್ಬಹುದು, ಈ ಪಂಚೀಕರಣದಿಂದ ಆದಂತ 25 ತತ್ವಗಳು ಇವೆಲ್ಲ ಆ ಒಂದು ರೂಪ ನೀನು ಆಗಿರುವಂಥದ್ದು. ಅಂದ್ರೆ ಕೇವಲ ಸಚ್ಚಿದಾನಂದ ಸ್ವರೂಪನಾದಂತ ನೀನು ಈ ತ್ರಿಗುಣಾತ್ಮಕ ಅಂದ್ರೆ ಸತ್ವ, ರಜೋ, ತಮ ಇವೆಲ್ಲ ಎಲ್ಲಿ ಬರ್ತಾವ? ಅಜ್ಞಾನ ಕಾಲದಲ್ಲಿ ಬರ್ತಾವ ಗುಣಗಳು. ನೀನ್ ಹೆಂಗಿದಿ? 3 ಗುಣಗಳ ರಹಿತನಾಗಿರುವಂಥ. ನಿನಗೆ ಯಾವ ಗುಣಗಳು ಇಲ್ಲ, ಯಾವ ಶರೀರಗಳು ಇಲ್ಲ ನಿನಗೆ. ಎಲ್ಲ ಇವೆಲ್ಲ ಅಧ್ಯಾಸದಿಂದ ಬಂದಿರುವಂಥವು. ಅಜ್ಞಾನದ ಒಂದು ಉಪಾಧಿಯಿಂದ ಅನಾತ್ಮಗಳಾದಂತ ಈ ದೇಹ ಆಗಿರ್ಬೋದು, ಬುದ್ಧಿ ಆಗಿರಬಹುದು, ಅಹಂಕಾರಗಳಲ್ಲಿ ಆತ್ಮ ಭಾವನೆಯನ್ನ ಮಾಡಿ 4 ಅಧ್ಯಾಸಗಳಿಗೆ ಗುರಿಯಾಗಿದಿ ನೋಡ್ರಿ. ಈ ಶರೀರ ಅನ್ನುವಂತ ಊರು ನೋಡ್ರಿ, ಈ ಶರೀರ ಅನ್ನುವಂತ ಒಂದು ಪುರ ಅಂತ ಹೇಳ್ತಾರೆ. ಈ ಶರೀರ ಅನ್ನುವಂತ ಪುರಿಯಲ್ಲಿ ನಾನು ಅನ್ನುವಂತ ವಿಚಾರ ಮಲಗಿಕೊಂಡಿದ್ರಿಂದಲೇ ಇಲ್ಲೇನಾಗ್ತದ, ಪುರುಷನು ಮತ್ತೆ ಜೀವನು ಅಂತ ಕರ್ಸ್ಕೊಂಡದಲ್ಲ. ಯಾಕಂದ್ರೆ ಈ ಶರೀರ ಎಲ್ಲ ನಂದು ಅನ್ಕೊಂಡು ಈ ಶರೀರದಲ್ಲಿ ಇದ್ಬಿಟ್ಟಾನತ. ಎಲ್ಲ ನಂದು ಅನ್ಕೊಂಡು ಈ ಶರೀರವೇ ನಾನಂತ ಅಭಿಮಾನ ಮಾಡಾಕತ್ತಿದ್ದಕ್ಕಾಗಿ ಆತಿಗೆ ಏನ್ ಹೇಳ್ತಾರ, ಪುರುಷ ಅಂತ ಕೂಡ ಕರೆದ್ರು, ಮತ್ ಜೀವಾತ್ಮ ಅಂತ ಕೂಡ ಕರೆದ್ರು ಅಂತ ಹೇಳ್ತಾರೆ. ಈ ಕಾರಣದಿಂದ ನಿನಗೇನಾಗಿದೆ, ಈ ಅಧ್ಯಾಸದಿಂದನೇ ಜನನ ಮರಣ ಸತ್ಯವಂತ, ಈ ಜನನ ಮರಣದ ಒಂದು ರೂಪ ಸಂಸಾರ ಬಂದದ್ ನಿನಗೆ. ಯಾವ್ದ್ರಿಂದ? ಅಧ್ಯಾಸದಿಂದನೇ ತೋರಕತ್ತದ.
ವಿಚಾರ ಮಾಡಿದ್ರೆ ಇವು ಯಾವ ನಿನಗಿಲ್ಲ. ಅದಕ್ಕ ಮತಿಗೆ ಮಂಗಳವಾದ ಉತ್ತಮರ ಸಂಘ ಅಂತ ಹೇಳ್ತಾರ. ಈ ಬುದ್ಧಿ ಒಳಗೆ ನೋಡ್ರಿ ಅಭ್ಯಾಸ ಈ ರೀತಿ ಬಡ್ಕೊಂಡದಕ್ಕೆ ಮತ್ತೆ ನೀನು ಯಾವಾಗ ಹುಷಾರಾಗ್ತಿ, ಯಾವಾಗ ಈ ಭ್ರಾಂತಿಯಿಂದ ಹೊರಗೆ ಬರ್ತಿ ಅಂತಂದಾಗ ಸದ್ಗುರು ವಾಕ್ಯದಿಂದನೇ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಈ ಜಗತ್ತು ನೋಡುವಂತ ದೃಷ್ಟಿ ಆಗಿರ್ಬೋದು, ಮಾಡುವಂತ ವ್ಯವಹಾರ ಆಗಿರ್ಬೋದು. ನಾವ್ ಹೇಳ್ತೀವಿ ಇಲ್ರಿ, ಯಾರಿಗೋ ಒಂದು ಬುದ್ಧಿ ಕೆಟ್ಟಂತಂದ್ರೆ ನಾವ್ ಹೇಳ್ತೀವಿ ತಲೆಗಿನ್ ಕೆಟ್ಟದೇನ್ರಿ ಅವ್ರಿಗೆ ಅಂತೀವಿ. ಬುದ್ಧಿ ನೆಟ್ಟಗಾದ್ರೆ ಜಗತ್ತು ಚಂದ ಕಾಣಿಸ್ತದೆ, ಎಲ್ಲಾನು ಸರಿಯಾಗಿರ್ತದೆ. ಬುದ್ಧಿನೇ ಕೆಟ್ಟಂದ್ರೆ ಜಗತ್ತೆಲ್ಲ ನಾನಾ ರೀತಿ ವಿಚಿತ್ರವಾಗಿ ತೋರ್ಬಿಡ್ತದೆ. ಅದಕ್ಕೆ ಮುಖ್ಯವಾಗಿ ಜಗತ್ತೇನ್ ಕೆಟ್ಟದನ, ಪ್ರಪಂಚ ಹಾಳಾಗಿ ಹೋಗ್ಯದನ ಕಾಣಕತ್ತದಿಲ್ಲ, ಎಲ್ಲ ವ್ಯವಹಾರ ನಡೆದದ ಬೇರೆದವ್ರದೆಲ್ಲ, ನಿನ್ ಬುದ್ಧಿ ನೆಟ್ಟಿಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಈ ನಾನು ಅನ್ನುವಂತ ಈ ಭ್ರಾಂತಿ ಎಲ್ಲಿ ಆಗ್ಯದ ಅಂದ್ರೆ ನಿನಗೆ ಆಗ್ಯದ. ಆ ಭ್ರಾಂತಿ ಅಧ್ಯಾಸದಿಂದ ಕೂಡಿದಕ್ಕಾಗಿ ಈ ಜನನ ಮರಣ ಅನ್ನುವಂಥದ್ದು ಸತ್ಯ ಅಂತ ಅನ್ಸಕತ್ತದ. ಅದಕ್ಕೆ ಈ ಭ್ರಾಂತಿ ಅಧ್ಯಾಸ ಹೋಗ್ಬೇಕಾದ್ರ ಸದ್ಗುರುವಿನ ವಾಕ್ಯನೇ ಕೇಳ್ಬೇಕಾಗ್ತದ. ಈ ಕಾರಣದಿಂದ ನಿನಗ ಈ ಜನನ ಮರಣ ತೋರುವಂಥದ್ದು, ಈ ಸಂಸಾರ ಬಂದಿರುವಂಥದ್ದು ಯಾವ್ದ್ರಿಂದ ಬಂದದ, ಅಧ್ಯಾಸದಿಂದನೇ ಇದೆಲ್ಲ ತೋರ್ದಂಗ ಆಕತ್ತದ, ಅಂದ್ರೆ ಭ್ರಾಂತಿಯಿಂದ ತೋರ್ದಂಗ ಆಕತ್ತದ. ವಿಚಾರ ಮಾಡಿದ್ರ ಇದು ಯಾವ್ದು ಇಲ್ಪ ಅಂತ ಹೇಳ್ತಾರ ಅವ್ರು. ಮತ್ತೀಗ 8ನೇ ನುಡಿಯಲ್ಲಿ ಏನ್ ಹೇಳ್ತಾರ ನೋಡೋಣ. ಮಿಗೆ ವಿಪರೀತ ಇಲ್ಲಿ ಹೇಳ್ತಾರೆ. ಯಾಕಂದ್ರ ಶಿಷ್ಯನೇ ಕೇಳು, ನಿನ್ನ ಆಶ್ರಿತವಾದ ಅಜ್ಞಾನದಿಂದಲೇ ಮನಸ್ಸು ಉತ್ಪನ್ನವಾಯಿತು. ಮನಸ್ಸು ಎಲ್ಲಿ ಉತ್ಪನ್ನ ಆಯ್ತು? ಅವಿದ್ಯೆಯಿಂದ ಉತ್ಪನ್ನ ಆಯ್ತು. ಅವಿದ್ಯೆ ಎಲ್ಲಿ ತೋರಿತು? ನಿನ್ನಲ್ಲಿ ತೋರದು. ಅವಿದ್ಯೆ ಎಲ್ಲದಕ್ಕೂ ಕಾರಣ, ಈ ಸಂಸಾರಕ್ಕೆ ಕಾರಣ ಆಗಿರುವಂತದ್ದು ಯಾವುದು? ಅವಿದ್ಯೆ, ಅಜ್ಞಾನ. ಅದಕ್ಕ ಅಜ್ಞಾನದ ಕತ್ತಲೆ ಕಳೆದ್ರ ಜ್ಞಾನದ ಬೆಳಕು ಬರ್ತದ ಅಂತ ಹೇಳ್ತಾರಲ್ಲ. ಅಜ್ಞಾನದ ಕತ್ತಲೆ ಅಂತಂದ್ರೆ ಏನು? ಯಾಕಂದ್ರೆ ಇರದೇ ಇರುವಂತದ್ದು ಸತ್ಯ ಅನ್ಕೊಂತ ಕುಂತದ್ದೇ ಅಜ್ಞಾನ ಅನ್ನುವಂಥದ್ದು. ಅದಕ್ಕೆ ಈ ಅವಿದ್ಯೆ ಅನ್ನುವಂಥದ್ದು ನಿನ್ನನ್ನ ನೀನು ತಿಳ್ಕೊಳ್ಳಿಕ್ಕೆ ಅದು ಅವಕಾಶ ಕೊಡದೇ ಇರುವಂತದ್ದು ಅಜ್ಞಾನ, ಅವಿದ್ಯೆ. ಅದಕ್ಕೆ ಇದು ಹೆಂಗದಂದ್ರ ಈ ನಿನ್ನ ಆಶ್ರಿತವಾದ ಅಜ್ಞಾನದಿಂದಲೇ ಮನಸ್ಸು ಉತ್ಪನ್ನ ಆಗ್ಯದ. ಅದು ತಾನೇ ಮತ್ತೆ ಆ ಮನಸ್ಸೇ ಏನಾಯ್ತು ನೋಡ್ರಿ, ಬಹಳ ವಿಶೇಷ ಅದಾವ ನೋಡ್ರಿ. ಈ ಮನಸ್ಸು ಹೆಂಗದಂದ್ರ ಚರಾಚರ ಜಗದ್ರೂಪ ಆಯ್ತು ಅಂತ ಹೇಳ್ತಾರೆ. ಇದೇ ಮನಸ್ಸೇ ಜಗತ್ತಿನ ರೂಪ ಆಯ್ತು, ಹೌದಲ್ಲ? ಅದನ್ನ ಹೇಳ್ತಾರ. ಈ ಜಗತ್ತಿನ ಸ್ಥಿತಿಯು ಕೂಡ, ಈ ನಾಶವು ಕೂಡ ಅದರಿಂದನೇ ಸಂಭವ ಆಗ್ತದ. ಮನಸ್ಸಿನಿಂದನೇ ಜಗತ್ತಿನ ಒಂದು ಸ್ಥಿತಿ ಗತಿಗಳು, ಅಲ್ಲಿ ಸ್ಥಿತಿ ಆಗುವಂಥದ್ದು, ನಾಶ ಆಗುವಂಥದ್ದು ಇದೇ ಮನಸ್ಸಿನಿಂದನೇ ಸಂಭವ ಆಗ್ತದ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈಗ ಮುಂದೆ ಅದನ್ನ ಹೇಳ್ತಾರ. ಅದರಿಂದ ಸ್ವಪ್ನದಂತೆ ಹೆಂಗದ, ಅದರಿಂದ ಸ್ವಪ್ನದಂತೆ ಮನೋಮಯವಾಗಿರ್ತದ ಈ ಜಗತ್ತು ನೋಡ್ರಿ. 8ನೇ ನುಡಿಯಲ್ಲಿ ಹೇಳ್ತಾರ, ಮಿಗೆ ವಿಪರೀತ ಜ್ಞಾನ ಕೃತೆಯೇ ಬಗೆ ಗೊಡಲು ಅಹಂ ಮುದಿಸಿತ್ತರಿಯೇ, ಅದು ತಾನೇ ತನಗಿದಿರಿಟ್ಟಂತೆ ಅದು ತನಗನ್ಯಂ ತಾನೆಂಬಂತೆ, ಬಹುವಿಧ ಭೂತ ಭುವನ ರೂಪಾಗಿ ಬಹುಕರ್ಣೇಂದ್ರಿಯ ವಸುರೂಪಾಗಿ ಸ್ಥಾವರ ಭೇದದ ಕೋಟಿಗಳಾಗಿ ತೀವಿದ ಅಖಿಲ ಜಂಗಮ ರೂಪಾಗಿ ತೋರುತ್ತಾ ಮನ ಮುಳ್ಳೊಡೆ ಇದೆಲ್ಲ ತೋರುವುದದು ಕೆಡಲೊಂದಿಲ್ಲ, ಜಗವದರಿಂದ ಮನೋಮಯವೆಂದು ಬಗೆ ದೂರುವ ಕನಸಿನ ತೆರೆನಂದು ಅಂತ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರೆ ಬಹಳ ವಿಶೇಷವಾಗಿ ಹೇಳ್ತಾರ ಅವರು ಕೂಡ. ಇಲ್ಲಿ ಏನ್ ಹೇಳ್ತಾರ, ಶಿಷ್ಯ ಕೇಳಪ್ಪ, ಕೇಳು 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 ಅಂತ ಹೇಳಕತ್ತಾರ. ಯಾಕಂದ್ರ ಇದು ನೋಡ್ರಿ ನಮ್ಮನ್ನ ನಾವು ತಿಳ್ಕೊಳ್ಳುವಂಥದ್ದು, ನಮ್ಮನ್ನ ನಾವು ತಿಳ್ಕೊಳ್ಬೇಕು. ಇದು ನಮ್ಮ ಕೆಲಸ ಆಗ್ಬೇಕು, ನಮ್ಮ ಪುರಾಣ ಇದು. ಇದನ್ನ ಸ್ವಲ್ಪ ತಿಳ್ಕೊಬೇಕಾದ್ರೆ ಬಹಳ ಕಷ್ಟ ಅನಿಸ್ತಂಗ ಆಗ್ತದ. ಇದು ಚಂದ ಕುಂತು ಕೇಳಕತ್ತೀವಿ, ಇಷ್ಟದಿಂದ ಕೇಳಕತ್ತೀವಿ ಅಂದ್ರೆ ನಮಗ್ ಪುಣ್ಯ ಅದಂತ ತಿಳ್ಕೊಬೇಕು. ಯಾವಾಗ ಮುಗಿಸ್ತಾರ, ಇನ್ನೂ ಮುಗಿಸೋಬಲ್ರಿ, ನಮ್ಗೆ ಅರ್ಥನೇ ಆಗೋಲ್ದಂತ ಮನಸ್ಸಿನಾಗ ಏನಾದ್ರು ಬಂತಂದ್ರೆ ಅದೊಂಚೂರು ಪಾಪ ಐತೇನಪ್ಪ ಅಂತ ಅನ್ಕೊಡ್ಬೇಕು ನಮ್ಮೊಳಗೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾ, ಅದಕ್ಕೆ ಶಿಷ್ಯನೇ ಕೇಳು ಕೇಳು, ಏನಿದ್ರು ಕೂಡ ಸ್ವಲ್ಪ ಮನಸ್ಸಿಲ್ಲಿ ಇಟ್ಕೊಂಡು ಕೇಳಪ್ಪ ಅಂತ ಹೇಳ್ತಾರ ಅವ್ರು. ಅಜ್ಞಾನವೇ ವಿಕಾರದಿಂದ ಏನಾಗ್ತದ, ಮನಸ್ಸಾಗ್ತದ. ಅಜ್ಞಾನ ವಿಕಾರ ಏನಾಗ್ತದ, ಮನಸ್ಸಿನ ರೂಪ ಪಡೀತದ. ಅದೇ ಅಜ್ಞಾನನೇ ನೋಡ್ರಿ. ಅದಕ್ಕೆ ಇದು ಅನೇಕ ವಾಸನೆಗಳಿಂದ ಕೂಡ್ಕೊಂಡಿರ್ತದೆ. ಇದು ಒಂದು ಜನ್ಮದ್ದಲ್ಲ, ಜನ್ಮ ಜನ್ಮಾಂತರದ ವಾಸನೆಗಳು ಇರ್ತಾವ ಇದ್ರಲ್ಲಿ. ಅದಕ್ಕೆ ಹೇಳ್ತೀವಿ, ಕಂಡವ್ರೆಲ್ಲ ಇಲ್ರಿ ನಾವ್ ಇಂಥವೆಲ್ಲ ಬಹಳ ಗಂಡದವ್ರನ್ನಾಗಿರ್ಬೋದು,
ಆಮೇಲೆ ಮಕ್ಳು ಮರಿಗಳಾಗಿರ್ಬೋದು, ಇಂಥ ಸಂಸಾರ ಆಗಿರ್ಬೋದು, ಬಂಧು ಬಳಗ ನಾನಾ ರೀತಿಯಿಂದ ಬಿಟ್ಟು ಆ ಸಂಸ್ಕಾರದಲ್ಲಿ ಹಲವಾರು ರೀತಿಯಿಂದ ವ್ಯವಹಾರಗಳು ನಮ್ಮ ಸಂಸ್ಕಾರದ ವಾಸನೆಯಲ್ಲಿ ಇರ್ತಾವ ಅವೆಲ್ಲ. ಅದಕ್ಕೆ ಅನೇಕ ವಾಸನೆಗಳಿಂದ ಕೂಡ್ಕೊಂಡಿರ್ತದ. ಇದು ಮನಸ್ಸು ಹೆಂಗದ ಅಂತಂದ್ರ ಸಂಕಲ್ಪ, ವಿಕಲ್ಪ ಈ ಮೊದಲಾದ ಅವಸ್ಥೆಗಳಿಂದ ಕೂಡ್ಕೊಂಡಿರ್ತದ. ಮತ್ತೆ ಇದು ಘಟದಂತೆ ದೃಶ್ಯವಾಗ್ಯದ, ತಿಳಿಸ್ಕೊಡ್ತದ. ನಮ್ಗೆ ಗೊತ್ತಾಗ್ತದಲ್ಲ, ಮನಸ್ಸು ಖುಷಿ ಇದ್ದಾಗ ಬಹಳ ಖುಷಿ ಐತಿ ಬಿಡ್ರಿ ನಮ್ಮ ಮನಸ್ಸು ಅಂತೀವಿ, ಹೌದಿಲ್ಲ? ಆದ್ರೆ ನೀನು ಅದನ್ನ ಅರಿಯುವಂತ ನೀನ್ ಬೇರೆನೇ ಇದೆಯಲ್ಲ. ಮತ್ತೆ ದುಃಖ ಆಯ್ತಂದ್ರೆ ಯಾಕೋ ನನ್ನ ಮನಸ್ಸಿನಲ್ಲಿ ಬಹಳ ದುಃಖ ಆಗಿದ್ರಿ ಅಂತ ಹೇಳ್ತೀವಿ. ಅದಕ್ಕೆ ಇದು ಏನಾಗ್ತದಂದ್ರ ಮತ್ತೆ ಅರಿಷಡ್ ವರ್ಗಗಳನ್ನ ಇಟ್ಕೊಂಡದ ಇದು ಮನಸ್ಸು. ಅರಿಷಡ್ ವರ್ಗಗಳು ಇದು ಇವುಗಳಿಂದ, ಯಾಕಂತಂದ್ರೆ ಇವೆಲ್ಲ ಗೋಚರ ಆಗ್ತಾವ. ಕಾಮ, ಕ್ರೋಧಾದಿಗಳು ಇವೆಲ್ಲ ದೃಶ್ಯವಾಗಿ ನಿನಗ್ ಬೇರೆನೆ ಅದಾವ. ಅದಕ್ಕ ಇದರಿಂದ ಏನಾಗ್ತದ, ನಾನು ಹೇಳ್ತೀವಿ ಇಲ್ಲ ರೀ, ನಾನು ಬಹಳ ಸಿಟ್ಟಿನೊಳದೇನ್ರಿ, ನಾನು ಕಾಮಿ ಇದೀನಿ, ನಾನ್ ದುಃಖಿ ಇದೀನಿ, ನಾ ಕ್ರೋಧಿ ಇದೀನಿ, ನಾ ಸುಖಿ ಇದೀನಿ, ನಾ ದುಃಖಿ ಇದೀನಿ ಅನ್ನೋದ್ರಿಂದ ಇದೇನಾಗ್ತದ, ಮನಸ್ಸು ತಾನಂತ ಕಂಡು ಬಂದ್ರು ಕೂಡ ಇದು ತಾನಾಗ ಸಾಧ್ಯ ಇಲ್ಲ. ಯಾಕಂದ್ರೆ ತಿಳಿಸಿಕೊಳ್ತದಲ್ಲ, ಇದು ನನ್ನ ಮನಸ್ಸು ಅಂತ ಹೇಳ್ತೀವಿ. ಹಂಗಾಗಿ ಅನೇಕ ಪ್ರಕಾರವಾದಂತ ಈ ಪಂಚಭೂತಗಳ ರೂಪ ಆಗಿಯೂ ಮನ ಬುದ್ಧಾದಿ ಅಹಂಕಾರಣ ಇಲ್ಲಿ ನೋಡ್ರಿ ಪಂಚ ರೂಪ ಆಗಿಯೂ ನೋಡ್ರಿ, ಪಂಚಕ ರೂಪವಾಗಿ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವೆಲ್ಲವುಗಳ ರೂಪ ಆಗಿ ಇರುವಂಥದ್ದು, ಈ ಪ್ರಾಣಾದಿ ವಾಯುಗಳ ರೂಪ ಆಗಿರುವಂಥದ್ದು ಇದ್ದಕ್ಕಿದ್ದಂತೆ ಇವೆಲ್ಲವುಗಳ ವಸ್ತುಗಳ, ಸ್ಥಾವರ ವಸ್ತುಗಳ ರೂಪಾಗಿಯೂ ಜಗತ್ತಿನ ಎಲ್ಲಾ ಕಡೆಗೆ ತುಂಬಿಕೊಂಡಿರುವಂತಹ ಜೀವಿಗಳ ರೂಪಾಗಿಯೇ ಈ ಮನಸ್ಸು ತೋರ್ತದ. ಅದ್ಭುತವಾಗಿ ಹೇಳ್ತಾರ ನೋಡ್ರಿ ಅವರು. ಯಾಕಂದ್ರ ಈ ಶರೀರ ಆಗಿರ್ಬೋದು, ಮನ ಬುದ್ಧಿ ಚಿತ್ತ ಅಹಂಕಾರಗಳಾಗಿರ್ಬೋದು, ಜ್ಞಾನೇಂದ್ರಿಯಗಳಾಗಿರ್ಬೋದು, ಕರ್ಮೇಂದ್ರಿಯಗಳಾಗಿರ್ಬೋದು, ಪಂಚವಾಯುಗಳಾಗಿರ್ಬೋದು, ಅಸಂಖ್ಯಾತ ಜಗತ್ತಿನಲ್ಲಿ ಸ್ಥಾವರ ವಸ್ತುಗಳು ರೂಪಾಗಿಯೂ ಜಗತ್ತಿನ ಎಲ್ಲಾ ಕಡೆಗೂ ತುಂಬಿಕೊಂಡಿರುವಂತ ಜೀವಿಗಳ ರೂಪಾಗಿ ಮನಸ್ಸೇ ತೋರ್ತದ. ಈ ಮನಸ್ಸು ಒಂದು ಇದ್ದರೆ ಏನ್ ಹೇಳ್ತಾರ, ಈ ಮನಸ್ಸು ಒಂದಿದ್ರ ಇಲ್ಲಿ ಜಗಜ್ಜಾತ ಎಲ್ಲವೂ ತೋರ್ತದ. ಮನಸ್ಸಿದ್ದಾಗ ಮಾತ್ರ ಈ ಜಗತ್ತು ತೋರ್ತದ, ಎಲ್ಲ ತೋರ್ತದ, ಹೌದಿಲ್ಲ? ನಮ್ಗೆ ಅನುಭವಕ್ಕಾದ ಮತ್ತ ಅನಾನುಭವಕ್ಕೆ ಇರದೇ ಇರುವಂಥದ್ದು ಯಾವ್ದು ಇಲ್ಲಿ ಹೇಳಂಗಿಲ್ಲ. ನಮ್ಗ ಅನುಭವಕ್ಕೆ ಇರುವಂತ ವಿಚಾರವನ್ನೇ ಹೇಳಕತ್ತಾರ ಇಲ್ಲಿ. ಅದಕ್ಕೆ ಮನಸ್ಸು ಅಂತಿದ್ರೆ ನಾವೆಲ್ಲಾನು ಅದು ಮನಸ್ಸೇ ಇರ್ಲಿಲ್ಲ ಅಂದ್ರೆ ಐತೆ. ಈಗ ನಾವು ಕಣ್ಣು, ಕಿವಿ, ಮೂಗು ಇವೆಲ್ಲ ನೋಡ್ತೀವಿ. ಇದ್ರಾಗ ಮನಸ್ಸು ಇದ್ದಾಗ ಮಾತ್ರ ಈ ಕಣ್ಣು ಅದಾವ, ಬರೇ ಕಣ್ಣುಗಳು ತಗೊಂಡು ಏನ್ ಮಾಡ್ತೀರಿ? ಆ ಕಣ್ಣಿನ ಜೊತೆ ಮನಸ್ಸಿದ್ದಾಗ ಮಾತ್ರ ಈಗ ಯಾರನ್ನ ಹೋಗ್ತಾ ಇದ್ರಿ, ಇಲ್ಲಿ ಯಾರು ಹೋದ್ರೇನ್ರಿ, ನೋಡಿದ್ರೇನು ಅಂತಂದಾಗ ನಾವ್ ಹೇಳ್ತೀವಿ, ನೋಡ್ಕೊಂತ ಕುಂತೀವಿ ಹಿಂಗ. ಆದ್ರ ನೋಡ್ಲಿಲ್ಲಲ್ರಿ, ಏನೋ ಒಂದು ವಿಚಾರ ಬೇರೆ ಕಡೆ ಇತ್ತು ವಿಚಾರ, ಆದ್ರೆ ಓದದ್ದು ನನ್ಗೆ ಗೊತ್ತಾಗ್ಲಿಲ್ಲ ಬಿಡ್ರಿ ಅಂತೀವಿ, ನೋಡ್ಕೊಂತ ಕುಂತಿರ್ತೀವಿ. ಯಾಕಂದ್ರ ಅದರ ಜೊತೆ ಮನಸ್ಸಿಲ್ಲ. ಮನಸ್ಸಿದ್ದಾಗ ಆ ವಸ್ತುವನ್ನ ತಿಳ್ಕೊಳಿಕ್ ಸಾಧ್ಯ ಆಗ್ತದ. ಅದಕ್ಕೆ ಅದೇ ರೀತಿ ಕಿವಿ ಏನಾದ್ರೂ ವಸ್ತುಗಳನ್ನ ಕೇಳುವಂಥದ್ದು ಆಗಿದ್ರೆ ಅದ್ರ ಜೊತೆ ಮನಸ್ಸಿರ್ಬೇಕಾಗ್ತದೆ. ಆಮೇಲೆ ರುಚಿ ನೋಡ್ಬೇಕಾದ್ರೆ ಅದ್ರ ಜೊತೆ ಮನಸ್ಸಿರ್ಬೇಕಾಗ್ತದೆ. ಇವೆಲ್ಲವುಗಳ ಜೊತೆ ಮನಸ್ಸಿದ್ದಾಗ ಅದು ಎಲ್ಲವನ್ನ ನೋಡಕ್ ಸಾಧ್ಯ, ತಿಳ್ಕೊಳಿಕ್ ಸಾಧ್ಯ. ಅದರಿಂದ ಘಟ ಹೆಂಗದ ಅಂತಂದ್ರ, ಘಟ ಅದ್ರ ತುಂಬಾ ಮಣ್ಣೆ ತುಂಬಿ ಅದು ನಾಮರೂಪ ಅಂತೀವಿ, ಗಡಿಗೆ ಅಂತೀವಿ, ಮತ್ತೆ ಮಣ್ಣಿನಿಂದ ಮಾಡಿದಂತ ಗಡಿಗೆ ಅಂತೀವಿ. ನೋಡಕ ರೂಪನೂ ಅದ, ಗಡಿಗೆ ರೂಪನೂ ಅದ, ಇರುವಂತದ್ದು ನಾಮನೂ ಅದ, ಗಡಿಗೆ ಅಂತ ಹೆಸರು ಅದ. ಅದಕ್ಕೆ ಅದೇ ರೀತಿ ಬಂಗಾರ ಕೂಡನು ಯಾವುದೇ ಆಭರಣಗಳಿದ್ರು ಕೂಡನು ಅದ್ರ ತುಂಬಾ ಈ ಬಳಿಯನ್ನ ಮಾಡಿಸ್ಲಿ, ನಾವು ಸರ ನಕ್ಲೇಸ್ ಅಂತ ಮಾಡಿಸ್ಲಿ, ಏನೇ ಮಾಡಿಸಿದ್ರು ಕೂಡ ಅದ್ರ ತುಂಬಾ ಬಂಗಾರ ಇರುವಂತೆ. ಅದೇ ರೀತಿ ಕೂಡ ಈ ಮನಸ್ಸು ಕೂಡ ಜಗತ್ತಿನ ತುಂಬಾ ಯಾವ ರೀತಿ ಬಂಗಾರ ಬಳಿ ತುಂಬಾದ ಆಭರಣ ಮತ್ತೆ ಆಭರಣ ತುಂಬಾ ಹೆಂಗದು, ಗಡಿಗೆಯ ತುಂಬಾ ಮಣ್ಣು ಹೆಂಗದು, ಅದರಂಗ ಈ ಜಗತ್ತು ಕೂಡ ಮನೋಮಯವಾಗಿ ಕಾಣಿಸ್ತದ. ಇವೆಲ್ಲ ಮನಸ್ಸಿನಲ್ಲೇ ತೋರ್ತದ ಜಗತ್ತು. ಎಷ್ಟು ವಿಶೇಷ ಅದ ನೋಡ್ರಿ, ಇದು ಬಹಳ ಬಹಳ ವಿಶೇಷ ಅದ. ಈ ಜಗತ್ತು ಎಲ್ಲಿ ತೋರಕತ್ತಂದ್ರೆ ನಿನ್ನ ಮನಸ್ಸಿನಲ್ಲೇ ತೋರಕತ್ತಿ, ನಿನ್ನ ಮನಸ್ಸಿನಿಂದನೇ ತೋರಕತ್ತಿದ ಜಗತ್ತು. ಅಂದ್ರ ಎಲ್ಲಾ ಜಗತ್ತಿನೊಳಗ ಸಕಲ ಪಡಿ ಪದಾರ್ಥಗಳು ಏನ್ ಅದಾವ ಇವೆಲ್ಲ ಈ ಗಡಿಗೆ ತುಂಬಾ ಮಣ್ಣು ಹೆಂಗದ ಅದ್ರಂಗೆ ಮನಸ್ಸು ಅನ್ನುವಂಥದ್ದು ಎಲ್ಲಾ ಆಕಾರ ಅದದು ನೋಡ್ರಿ. ಅದಕ್ಕ ಈ ವಿಷಯವನ್ನ ಕೂಡ ಬಹಳ ವಿಶೇಷವಾಗಿ ಗುರುಗಳು
ಹೇಳಿದಾರ. ಈ ಪ್ರಪಂಚ ಆದ್ರೂ ಕೂಡ ಮನೋಮಯವಾಗಿರುವಂಥದ್ದು. ಯಾವ ರೀತಿ ಈ ಸುವರ್ಣಮಯವಾಗಿ ಕಾಣಿಸುವಂತೆ ಜಗತ್ತು ಕೂಡ ಮನೋಮಯವಾಗಿ ಕಾಣಿಸುವಂಥದ್ದು. ಮತ್ತೆ ಯಾವುದೊಂದು ಪದಾರ್ಥವಿಲ್ಲದೆ ಸ್ವಪ್ನ ಪ್ರಪಂಚವು ಕೇವಲ ಭಾವನಾತ್ಮಕವಾಗಿ ಹೆಂಗ್ ತೋರ್ತದೋ ಹಂಗ ನೋಡ್ರಿ ಈ ಪ್ರಪಂಚವಾದ್ರೂ ಮನೋಮಯದಿಂದ ತೋರ್ತದೋ ಅಂತ ಕೂಡ ಹೇಳ್ತಾರ. ಯಾಕಂದ್ರ ಸ್ವಪ್ನ ಪ್ರಪಂಚದೊಳಗ ಏನಾರ ಪದಾರ್ಥಗಳು ಅದಾವ ನಲ್ಲಿ ಸ್ಥೂಲವಾಗಿ ಏನಾದ್ರೂ ತರ್ಬೇಕಾದ್ರೆ ನಾವು ಅಂಗಡಿಗೆ ಹೋಗ್ಬೇಕಾದ್ರೆ ರೊಕ್ಕ ತಗೊಂಡು ಕೇಸಿ ಹೋಗಿ ಚೀಲಗಳನ್ನ ತಗೊಂಡು ಹೋಗಿ ಅದ್ರ ಸಾಮಾನುಗಳು ಹಾಕೊಂಡು ಮನೆಗೆ ಬಂದು ಕುಂತು ತಿಂತೀವಿ. ಆದ್ರೆ ಕನಸು ಬಿದ್ದಾಗ ಸುಮ್ಮನೆ ಓದಂಗಾಗಿರ್ತದ, ಸಾಮಾನುಗಳು ತಂದಂಗಾಗಿರ್ತದೆ, ಅಡಿಗೆ ಮಾಡಿದಂಗ ಅಥವಾ ಉಂಡಂಗಾಗಿಬಿಡ್ತದೆ. ಯಾವ್ದೋ ಊರಿಗೆ ಹೋಗ್ಬೇಕಾದ್ರೆ ನಾವು ಗಾಡಿ ಮುಗಿಸ್ಬೇಕು ಅಥವಾ ಬಸ್ಸಿನಾಗ ಕುಂದಿರ್ಬೇಕು, ಅಲ್ಲಿ ಹೋಗ್ಬೇಕು, ಹೋಗಿ ನಂತರ ನಾವು ಆ ಊರನ್ನ ನೋಡಿ ಎಲ್ಲಾ ಮಾಡ್ಕೊಂಡು ಬರುವಂತದ್ದು ಇರ್ತದ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ಯಾವನ ಪದಾರ್ಥಗಳು ಅದಾವೇನ? ಇಲ್ಲಲ್ಲ. ಅದೇ ರೀತಿ ಈ ಪ್ರಪಂಚವಾದ್ರೂ ಹೆಂಗೈತಿ ಅಂದ್ರ ಮನೋಮಯಾತ್ಮಕದಿಂದ ಕೂಡ್ಯದ ಈ ಪ್ರಪಂಚ ಆದ್ರೂ ಕೂಡ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಎಲ್ಲಾ ಒಂದು ಯೋಗ ವಾಸಿಷ್ಠದಲ್ಲಿ ಕೂಡ ಇದನ್ನ ಹೇಳಿದಾರ ಅಂತ ಕೂಡ ಅವರು ಹೇಳುತ್ತಾರ. ಇದು ಮತ್ತೆ ನಾವು ನಾಳೆ ಇದನ್ನ ಮತ್ತೆ ಮುಂದಿನ ವಿಚಾರ ಮಾತಾಡೋಣ ಅಂತ ಹೇಳಿ ಒಂದೆರಡು ಮಂದಿ ಗುರುಗಳ ಪಾದಕ್ಕೆ ಅರ್ಪಿಸಿ